ನನ್ನ ಎಲ್ಲ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ. ನಾನು ನಿಮ್ಮ ಸುಪ್ರೀತಾ. ನಾನಿವತ್ತು ಮನೆಯಲ್ಲಿ ಈಸಿಯಾಗಿ ಸೀಡ್ಸ್ ಲಡ್ಡು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಬಂದು ಕುಂಬಳಕಾಯಿ ಬೀಜ, ಅಗಸೆ ಬೀಜ, ಬಿಳಿ ಎಳ್ಳು, ಸೂರ್ಯಕಾಂತಿ ಬೀಜ, ಬಾದಾಮಿ, ಗಸಗಸೆ ಮತ್ತು ಹಸಿ ಖರ್ಜೂರ ಮತ್ತು ಜಾಗ್ರಿ ಪೌಡರು. ಈಗ ಸೀಡ್ಸ್ ಲಡ್ಡುನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಕಾದ್ಮೇಲೆ ಅದಕ್ಕೆ ನಾನು ಒಂದೊಂದೇ ಸೀಡ್ಸ್ಗಳನ್ನ ಸೇರಿಸ್ತಾ ಹೋಗ್ತೀನಿ. ಮೊದಲಿಗೆ ನಾನು ಬಾದಾಮಿ ಸೇರಿಸ್ತಾ ಇದ್ದೀನಿ. ಬಾದಾಮಿ ಸೇರಿಸ್ಕೊಂಡು 1-2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಹುರ್ಕೋತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ ನಾನು ಪಂಪ್ಕಿನ್ ಸೀಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಅಷ್ಟೇ 1-2 ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೋತಾ ಇದ್ದೀನಿ. 2 ಮಿಕ್ಸ್ ಮಾಡಿಕೊಂಡು ಅದೇ ರೀತಿ ಒಂದೊಂದೇ ಸೀಡ್ಸ್ನ ಮಿಕ್ಸ್ ಮಾಡ್ಕೋತಾ ಹೋಗ್ತಾ ಇರಬೇಕು. ಈಗ ನೆಕ್ಸ್ಟ್ ನಾನು ಸೂರ್ಯಕಾಂತಿ ಬೀಜನ ಸೇರಿಸ್ಕೊಂಡು ಇದನ್ನು ಹುರ್ಕೋತಾ ಇದ್ದೀನಿ. ಈಗ ಇದಷ್ಟನ್ನು ಹುರ್ಕೊಂಡಿದ್ದಾದಮೇಲೆ ಈಗ ಮಿಕ್ಕಿರುವಂಥ ಗಸಗಸೆ, ಬಿಳಿ ಎಳ್ಳು ಮತ್ತು ಅಗಸೆ ಬೀಜನ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ. ನಿಮ್ಗೇನಾದ್ರು ಗಸಗಸೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಈ ಸೀಡ್ಸ್ ಲಡ್ಡು ತಿನ್ನೋದ್ರಿಂದ ಏನು ಉಪಯೋಗ ಅಂತ ಅನ್ನೋದಾದರೆ PCOD, PCOS ಮತ್ತು ಥೈರಾಯ್ಡ್ ಇರೋರಿಗೆ ಇದು ಒಂದು ಮದ್ದು ರೀತಿಯೇ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಯಾವ ರೀತಿ ಅನ್ನೋದಾದರೆ ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಇರೋರಿಗೆ, ಪೀರಿಯಡ್ ಇನ್ರೆಗ್ಯುಲರ್ ಇರೋರಿಗೆ ಇದು ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತು ಸ್ಕಿನ್ಗೆ, ಹೇರ್ಗೆ ಎಲ್ಲದಕ್ಕೂ ಇದು ತುಂಬ ಒಳ್ಳೆಯದು. ಈ ಸೀಡ್ಸ್ ಲಡ್ಡುನ ಯಾವ ರೀತಿ ತಿನ್ನಬೇಕು ಅನ್ನೋದಾದರೆ ಡೈಲಿ ಒಂದೊಂದು ತಿಂತಾ ಬಂದರೆ, ಈಗ ತುಂಬ ಜನಕ್ಕೆ ಸ್ವೀಟ್ ಕ್ರೇವಿಂಗ್ಸ್ ತುಂಬ ಇರುತ್ತೆ, ಶುಗರ್ ತಿನ್ನಬಾರ್ದು ಅಂತ ಅನ್ಕೋತಿರೋರಿಗೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈಗ ಅದನ್ನು ಹುರ್ಕೊಂಡಿರೋದಂಥ ಸೀಡ್ಸ್ಗಳನ್ನೆಲ್ಲ ನಾನು ಹಾರೋದಕ್ಕೆ ಬಿಟ್ಟಿದ್ದೀನಿ. ನೆಕ್ಸ್ಟು ಇದಕ್ಕೆ ಖರ್ಜೂರನ ಸೇರಿಸ್ಬೇಕು. ಈಗ ನಾನು ಖರ್ಜೂರನ ಬಿಡಿಸ್ಕೊಂಡು ಬೀಜನ ಸಪ್ರೇಟ್ ಮಾಡ್ಕೊತಿದ್ದೀನಿ. ನಿಮಗೆ ಬೀಜ ಇಲ್ಲದೇ ಇರೋದನ್ನೇ ತೊಗೋಬೋದು ಖರ್ಜೂರ ಬೇಕು ಅಂದರೆ. ಈ ರೀತಿ ಇದನ್ನು ಸಪ್ರೇಟ್ ಮಾಡಿಕೊಂಡು ಇದನ್ನು ನೆಕ್ಸ್ಟ್ ನಾವು ತುಪ್ಪದಲ್ಲಿ ಹಾಕ್ಕೊಂಡು ಹುರ್ಕೋಬೇಕು. ಇದರೆಲ್ಲದ್ರದ್ದು ಕ್ವಾಂಟಿಟಿ ಹೇಗೆ ತೊಗೋಬೇಕು ಅನ್ನೋದಾದರೆ, ಸೀಡ್ಸ್ನ ನಾನೊಂದು 200 ಗ್ರಾಮ್ಸ್ ತೊಗೊಂಡಿದ್ದೀನಿ ಅಂದರೆ ಇದಕ್ಕೆ ಒಂದು 500 ಗ್ರಾಮ್ಸ್ ಬಂದು ಖರ್ಜೂರನ ಆ್ಯಡ್ ಮಾಡ್ಕೋಬೇಕು. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಇದು ಹೇಗಿತ್ತು ಅನ್ನೋದನ್ನು ನೀವು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ನಾನು ಬಾಣಲಿಗೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ನಾನು ಅದಕ್ಕೆ ಖರ್ಜೂರನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಈ ಸೀಡ್ಸ್ ಲಡ್ಡುನ ಹುಡುಗಿರು ಮಾತ್ರ ತಿನ್ನಬೇಕಾ ಅನ್ನೋದಾದರೆ ಇಲ್ಲ, ಹುಡುಗರು ಕೂಡ ಇದನ್ನು ತಿನ್ಬೋದು. ಇದನ್ನು ಡೈಲಿ ತಿನ್ನೋದ್ರಿಂದ ಒಳ್ಳೆ ಪ್ರೋಟೀನ್ಸ್ ಇರುತ್ತೆ. ಮತ್ತು ಸ್ಕಿನ್ನಲ್ಲಿರುವಂಥ ಪಿಂಪಲ್ಸ್ ಇರ್ಬೋದು, ಅದೆಲ್ಲ ಡಾರ್ಕ್ ಸ್ಪಾಟ್ಸ್ಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಸ್ಕಿನ್ನು ಗ್ಲೋ ಕೊಡುತ್ತೆ. ಮತ್ತು ಹೇರು ಕೂಡ ಒಳ್ಳೆ ಗ್ರೋತ್ ಆಗುತ್ತೆ. ಇದನ್ನು ಹುಡುಗರು ಕೂಡ ಡೈಲಿ ಒಂದೊಂದು ತಿಂತಾ ಬರ್ಬೋದು. ಹೆಣ್ಮಕ್ಳಲ್ಲಿ ಗರ್ಭಕೋಶದಲ್ಲಿರುವಂಥ ಎಗ್ ಕ್ವಾಲಿಟಿನ ಇದು ಇಂಪ್ರೂವ್ ಮಾಡುತ್ತೆ. ಗಂಡು ಮಕ್ಕಳಿಗೆ ಇದು ಸ್ಪರ್ಮ್ ಕ್ವಾಲಿಟಿನ ಇಂಪ್ರೂವ್ ಮಾಡುತ್ತೆ ಅಂತ ಹೇಳ್ಬೋದು. ಖರ್ಜೂರನ ಹುರ್ಕೊಂಡಿದ್ದಾದಮೇಲೆ ಅದನ್ನು ಆರೋದಕ್ಕೆ ಬಿಟ್ಟಿದ್ದೀನಿ. ಈಗ ನಾನು ಪಾಕ ಮಾಡ್ಕೋಬೇಕು. ಅದಕ್ಕೆ ನಾನು ಜಾಗ್ರಿ ಪೌಡ್ರ್ ತೊಗೊಂಡಿದ್ದೀನಿ. ನಿಮ್ಗೇನಾದ್ರು ಜಾಗ್ರಿ ಪೌಡ್ರು ಸಿಕ್ಕಿಲ್ಲ ಅನ್ನೋದಾದರೆ ಬೆಲ್ಲನೇ ಪುಡಿ ಮಾಡಿಕೊಂಡು ಈ ಥರ ಪಾಕ ಮಾಡ್ಕೋಬೋದು. ಇದೇ ರೀತಿ ಹೆಲ್ದಿಯಾದ ಸಿಂಪಲ್ ಆದ ರೆಸಿಪಿಗಳನ್ನ ನಾನು ನನ್ನ ಯೂಟ್ಯೂಬ್ ಚಾನಲ್ಗಳಲ್ಲಿ ಹಾಕ್ತಾಯಿರ್ತೀನಿ. ಆದಷ್ಟು ನನ್ನ ಚಾನಲ್ನ ವಾಚ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಈಗ ಒಬ್ಬೊಬ್ಬರಿಗೆ ಬೆಲ್ಲನೂ ಬೇಡ ಅಂತ ಅನಿಸೋದಾದರೆ ನೀವು ಬೇಕಾದರೆ ತುಪ್ಪನೇ ಜಾಸ್ತಿ ಹಾಕ್ಕೊಂಡು ನೀವು ಇದೇ ರೀತಿ ಲಡ್ಡು ಮಾಡ್ಕೋಬೋದು. ಬೇಕಾದ್ರೆ ಪಾಕನೂ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ಈಗ ಪಾಕ ರೆಡಿಯಾಗಿದೆ. ಇದನ್ನು ಆರೋದಕ್ಕೆ ಬಿಟ್ಟಿದ್ದೀನಿ. ನೆಕ್ಸ್ಟ್ ನಾನು ಎಲ್ಲ ಸೀಡ್ಸ್ಗಳನ್ನ ನಾನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ.
ಸೀಡ್ಸ್ಗಳನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಖರ್ಜೂರನೂ ಸಹ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಹೀಗೆಲ್ಲ ಗ್ರೈಂಡ್ ಮಾಡ್ಕೊಂಡಿರೋವಂಥದ್ದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಬೆಲ್ಲದ ಪಾಕನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ನೆಕ್ಸ್ಟು ಉಂಡೆ ಕಟ್ಟುತ್ತೀನಿ. ಈಗ ಬೆಲ್ಲದ ಪಾಕ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಉಂಡೆ ಕಟ್ಕೊತಾ ಇದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಕಟ್ಕೋಬೋದು. ನಾನು ಚಿಕ್ಕದಾಗಿ ಉಂಡೆ ಕಟ್ಕೊತಾ ಇದ್ದೀನಿ. ತುಂಬ ಸ್ವೀಟ್ ಕ್ರೇವಿಂಗ್ಸ್ ಇರೋರಿಗೆ ಇದನ್ನು ಡೈಲಿ ಒಂದೊಂದು ತಿಂತಾ ಬಂದರೆ ಸ್ವೀಟ್ ಕ್ರೇವಿಂಗ್ಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇದೇ ರೀತಿ ಹೆಲ್ತಿ ರೆಸಿಪಿ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. Thank you for watching it.